ನನ್ನ ಆತ್ಮೀಯ ವೀಕ್ಷಕ ಬಂಧುಗಳೇ, my name is Ananda Basari, Bagalkot, Karnataka State. My mobile number is 9242494770. WhatsApp number is 9900913869. ನಮ್ಮ ನಟ ಭಯಂಕರ ಸಕಲ ಕಲಾ ವಲ್ಲಭ ನಟರಾಜ್ ಉರ್ಫ್ ಗಿಲ್ಲಿ ಅವರು ಸುಮಾರು 55 ಕೋಟಿ ಮತಗಳನ್ನ ಪಡೆದು ಈ ಸೀಸನ್ದಲ್ಲಿ ಹೆಚ್ಚು ಕಮ್ಮಿ ನಮ್ಮ ದೇಶದಲ್ಲಿಯೇ ಯಾವ ಬಿಗ್ ಬಾಸ್ ನಲ್ಲೂ ಕೂಡ, ಯಾವುದೇ ಭಾಷೆಯ ಬಿಗ್ ಬಾಸ್ ನಲ್ಲೂ ಕೂಡ ಯಾವುದೇ ಸ್ಪರ್ಧಿ ಪಡೆದೇ ಇರ್ತಕ್ಕ ಅಷ್ಟು ಮತಗಳನ್ನ ಪಡೆದು ನಮ್ಮ ಗಿಲ್ಲಿ ಅವರು ಆಯ್ಕೆಯಾಗಿದ್ದಾರೆ. ನಿನ್ನೆ ಅವ್ರ ಕೈ ಎತ್ತುವರೆಗೂ ಕೂಡ ಕೆಲವರಿಗೆ ಅನುಮಾನ ಇತ್ತು, ಗಿಲ್ಲಿ ಅವ್ರಿಗೆ ಏನ್ ಮಾಡ್ತಾರೋ ಏನ್ ಸುದ್ದಿಯೋ ಅಂತ. ಆದ್ರೆ ಅಶ್ವಿನಿ ಅವ್ರನ್ನ 3ನೇ ಸ್ಥಾನಕ್ಕೆ ತಗೊಂಡು ಬಂದು ಅವ್ರನ್ನ ಎಲಿಮಿನೇಟ್ ಮಾಡಿದಾಗ ಬಹಳ ಜನರಿಗೆ ಸಮಾಧಾನ ಆಯ್ತು. ಆಯ್ತು, ಇಲ್ಲ ನಮ್ಗೆ ಗಿಲ್ಲಿ ಗೆಲ್ತಾನ ಅಂತ. ನಿಜವಾಗ್ಲೂ ಗಿಲ್ಲಿ ಅವರ ಹವಾ ಎಷ್ಟಿತ್ತಂದ್ರ ಅವ್ರನ್ನ ಗೆಲ್ಲಿಸ್ಲಾರ್ದ ಬೇರೆ ವಿಧಿನೇ ಇರ್ಲಿಲ್ಲ ಕಲರ್ಸ್ ಕನ್ನಡದವರಿಗೆ. ಏನೇ ಇರ್ಲಿ, ಈ ಸಂದರ್ಭದಲ್ಲಿ ನಾನು ಕಲರ್ಸ್ ಕನ್ನಡದವ್ರನ್ನ ಮತ್ತು ಗಿಲ್ಲಿ ಅವ್ರನ್ನ ಇಬ್ಬರನ್ನೂ ಕೂಡ ಅಭಿನಂದಿಸ್ತೇನೆ. ಇಬ್ಬರಿಗೂ ಕೂಡ ನಾನು ಜೈಕಾರವನ್ನು ಹಾಕ್ತೇನೆ. ಯಾಕಂತ ಕೇಳಿದ್ರೆ, ನಮ್ಮ ಗಿಲ್ಲಿ ಅವ್ರನ್ನ ಗೆಲ್ಲಿಸೋ ಕಡೆಗೆ ಮನಸ್ಸು ಮಾಡಿ ನಮ್ಮ ಗಿಲ್ಲಿ ಅವ್ರನ್ನ ಗೆಲ್ಸಿದ್ರು. ಅಷ್ಟೇ ಅಲ್ಲ, ರನ್ನರ್ ಅಪ್ ಆಗಿ ರಕ್ಷಿತಾ ಅವ್ರನ್ನ ಆರಿಸಿದ್ರು. ಈ ಎರಡು ಕೆಲಸಗಳನ್ನ ಮಾಡಿ ಕಲರ್ಸ್ ಕನ್ನಡದವರು ತಮ್ಮ ಗೌರವವನ್ನು ಹೆಚ್ಚಿಸಿಕೊಂಡ್ರು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನ ನಮ್ಮ ಕಾವ್ಯ ಅವರು 4ನೇ ಸ್ಥಾನಕ್ಕೆ ಹೋದ್ರು. ಅವರು 4ನೇ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವ್ರದೇ ಸ್ವಯಂಕೃತ ಅಪರಾಧ. ಅವರು ಗಿಲ್ಲಿ ಅವ್ರನ್ನ ಸರಿಯಾಗಿ ನಂಬಲಿಲ್ಲ. ಗಿಲ್ಲಿ ನನ್ನನ್ನ ಉಪಯೋಗ ಮಾಡ್ಕೊತಾ ಇದ್ದಾನೆ, ಬಳಸ್ಕೊಳ್ತಾ ಇದ್ದಾನೆ ಅಂತ ತಪ್ಪು ಕಲ್ಪನೆ ಮಾಡ್ಕೊಂಡ್ರು. ಆಮೇಲೆ ಗಿಲ್ಲಿ ನನ್ನನ್ನ ಬ್ಲೇಮ್ ಮಾಡ್ತಾ ಇದ್ದಾನೆ, ಗಿಲ್ಲಿ ನನ್ನನ್ನ ಕೆಳಗಿಟ್ಟು ಮಾತಾಡ್ತಾ ಇದ್ದಾನೆ ಅನ್ನುವಂತ ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡ್ರು. ಈ ಎಲ್ಲಾ ತಪ್ಪು ಕಲ್ಪನೆಗೆ ಮುಖ್ಯವಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ಹೇಳಿದಂತಹ ಕೆಲವು ಮಾತುಗಳು ಹಾಗೂ ಅವರ ಕಲರ್ಸ್ ಕನ್ನಡದ ಸಹ ಕಲಾವಿದರಾಗಿರ್ತಕ್ಕಂತಹ ಧನುಷ್ ಅವರು ಹೇಳಿದಂತಹ ಮಾತುಗಳು. ನಮ್ಮ ಕಾವ್ಯ ಅವರು ಧನುಷ್ ಅವರ ಮಾತುಗಳನ್ನ ಕೇಳಿ ತಪ್ಪು ದಾರಿಯನ್ನು ಹಿಡಿದ್ರು. ಅದಕ್ಕೋಸ್ಕರ ನಾನು ದಾರಿ ತಪ್ಪಿದ ಮಗಳು ಅಂತ ತಿಳ್ಕೊಂಡು ದಾರಿ ತಪ್ಪಿದ ಮಗಳು ಕಾವ್ಯ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ತನ್ನ ಸ್ವಯಂಕೃತ ಅಪರಾಧದಿಂದ ಅವಳು 3 ಅಥವಾ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಾಳ ಅನ್ನುವಂತ ಮಾತನ್ನ ಹೇಳಿದ್ದೆ. ಅದೇ ಪ್ರಕಾರ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಲು. ಅಕಸ್ಮಾತ್ ಕಾವ್ಯ ಏನಾದ್ರು ಮೊದಲಿನ ಥರ ಯಾರು ಏನೇ ಹೇಳಿದ್ರು ಕೂಡ ಗಿಲ್ಲಿಯೊಂದಿಗೆ ಚೆನ್ನಾಗಿ ತನ್ನ ವ್ಯಕ್ತಿತ್ವವನ್ನು ಕಾಯ್ಕೊಂಡು ಹೋಗಿದ್ರ ಖಂಡಿತವಾಗ್ಲೂ ಅವಳು ರನ್ನರ್ ಅಪ್ ಆಗ್ತಿದ್ಲು, ರಕ್ಷಿತಾನ ಸ್ಥಾನದಾಗ ನಿಲ್ತಿದ್ಲು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಧನು ಅವ್ರನ್ನ ನಂಬಿ ಕೆಟ್ಲು. ಈಗ ಬಹಳ ಪಶ್ಚಾತ್ತಾಪ ಆಗಿದೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಕಾವ್ಯ ಮನೆಗೆ ಹೋದ ನಂತರ ಪಕ್ಕಾ ಪಶ್ಚಾತ್ತಾಪ ಪಡುತ್ತಾಳೆ ಅನ್ನುವಂತಹ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದು ಇಂದು ಸತ್ಯವಾಗಿದೆ. ಅವಳು 3, 4ನೇ ಸ್ಥಾನಕ್ಕೆ ಹೋಗ್ತಾಳ ಅನ್ನೋದು ಕೂಡ ಸತ್ಯ ಆಗಿದೆ. ಮತ್ತು ಮನೆಗೆ ಹೋದ ನಂತರ ಪಶ್ಚಾತ್ತಾಪವನ್ನು ಪಡ್ತಾಳ ಅನ್ನೋದು ಕೂಡ ಸತ್ಯ ಆಗಿದೆ. ಮನೆಗೆ ಹೋದ ನಂತರ ಅಲ್ಲ, ಅಲ್ಲೇ ಸ್ಟೇಜ್ ಮೇಲೆ ಅವ್ರ ತಂದೆ ತಾಯಿಗಳು ಆಕೆನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನೋಡ್ಲಿಲ್ಲ, ಕರೀಲಿಲ್ಲ. ಯಾಕಂದ್ರೆ ಅವರಿಗೆ ಬೇಜಾರಾಗ್ಯದ. ಈಕೆ ಮಾಡಿದ ತಪ್ಪಿನಿಂದಾಗಿ ಅವರಿಗೆ ತುಂಬಾ ಬೇಜಾರಾಗಿದೆ. ತನ್ನ ಕಾಲ ಮೇಲೆ ತಾನೇ ಈಕೆ ಕಲ್ಲು ಹಾಕೊಂಡ್ಲು ಅನ್ನುವಂತಹದ್ದು ತಂದೆ ತಾಯಿಗಳಿಗೆ ಗೊತ್ತಾಗ್ಯದ. ಇದೆಲ್ಲ ನೋಡಿದಾಗ ಕಾವ್ಯಾಳಿಗೆ ಸ್ಟೇಜ್ ಮೇಲೆ ಅವಳ ಮುಖವನ್ನ ನೋಡಿದಾಗ ಅವಳ ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸ್ತಾ ಇತ್ತು. ನಾನು ಗಿಲ್ಲಿ ಜೊತೆ ಚೆನ್ನಾಗಿದ್ರೆ 2ನೇ ಸ್ಥಾನದೊಳಗೆ ಖಂಡಿತವಾಗ್ಲು ಬರ್ತಿದ್ದೆ, ನನ್ನ ಗಿಲ್ಲಿಯ ಆಸೆ ಈಡೇರ್ತಿತ್ತು ಅನ್ನುವಂತ ಒಂದು ಪಶ್ಚಾತ್ತಾಪ ಭಾವನೆ ಅವಳ ಮನಸ್ಸಿನಲ್ಲಿ ಕಾಣ್ತಾ ಇತ್ತು. ಏನು ಮಾಡಕ್ಕಾಗಲ್ಲ. ಅಡಕಿಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಕಾವ್ಯ ಅವರು ಒಂದಷ್ಟು ತಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡ್ಬಿಟ್ರು. ಈಗ ಅವ್ರೇನೇ ಹೇಳಿದ್ರು ಕೂಡ ಪ್ರಯೋಜನಕ್ಕೆ ಬರಲ್ಲ. ಅವರು ಸೋತು ಸುಣ್ಣ ಆಗ್ಯಾರ. ಗಿಲ್ಲಿ ಅವರು
ಗಿಲ್ಲಿಯವರು ತಾವು ಕಪ್ಪನ್ನ ಗೆದ್ದ ತಕ್ಷಣ ಒಂದೆರಡು ಮಾತುಗಳನ್ನ ಆಡ್ತಾರ, ಬಹಳ ಉತ್ತಮವಾದಂತಹ ನುಡಿಮುತ್ತುಗಳವು. ಏನಂದ್ರ, ನಾನು ಸೋತರೂ ಅಷ್ಟೇ ಗೆದ್ದರೂ ಅಷ್ಟೇ, ನಾನು ಯಾವುದೇ ರೀತಿ ಬದಲಿ ಆಗುವುದಿಲ್ಲ, ಇದೇ ತರ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಇದು ನಿಜವಾಗಲೂ ಬಹಳ ದೊಡ್ಡತನದ ಮಾತು. ಇಲ್ಲಿ ಅವರು ನಿಜವಾಗಲೂ ಆದರ್ಶ ಪುರುಷರು. ಗಿಲ್ಲಿಯವರ ತಂದೆಯವರು ಒಂದು ಒಳ್ಳೆಯ ಮಾತನ್ನು ಹೇಳಿದರು, ನನ್ನ ಮಗ ಶ್ರೀರಾಮಚಂದ್ರನ ಗತೆ ವನವಾಸವನ್ನ ಮಾಡಿ ಈಗ ಪಟ್ಟಾಭಿಷೇಕಕ್ಕ ಸಿದ್ಧನಾಗ್ಯಾನ ಅನ್ನುವಂಥ ಮಾತನ್ನು ಹೇಳಿದ್ರು. ಅದು ಬಹಳ ಖುಷಿ ಆಯಿತು. ಕಾವ್ಯ ಕೂಡ ಒಂದಷ್ಟು ನಗನಗತ ಚಪ್ಪಾಳೆಯನ್ನು ತಟ್ಟಿದ್ರು. ಇನ್ನ ಕೆಲವು ಪತ್ರಕರ್ತರು ಒಳಗಡೆ ಹೋಗಿದ್ರು. ಅವರು ನಮ್ಮ ಗಿಲ್ಲಿಯವರನ್ನ ಮಾತನಾಡಿಸಿದಾಗ ಗಿಲ್ಲಿಯವರು ಬಹಳ ಸುಂದರವಾದ ಮಾತುಗಳನ್ನು ಹೇಳ್ತಾರೆ. ಜನಗಳು ನನಗೆ ಇಷ್ಟೊಂದು ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ, ಅವರ ಪ್ರೀತಿಗೆ ನಾನು ಪಾತ್ರನ ಹೌದು ಅಲ್ಲೋ ಅನುಮಾನ ಬರ್ತಾ ಇದೆ, ಮತ್ತ ಅವರ ಪ್ರೀತಿಯನ್ನ ನಾನು ಉಳಿಸಿಕೊಂಡು ಹೋಗ್ಬೇಕು, ಅದು ಬಹಳ ಜವಾಬ್ದಾರಿ ಅದ ನನಗ ಅನ್ನುವಂತ ಮಾತನ್ನು ಹೇಳಿದ್ರು. ಆಮೇಲೆ ಪತ್ರಕರ್ತರು ಕೇಳಿದ್ರು, ನಿಮ್ಮ ಮಂಡ್ಯದ ಹುಡುಗರು, ನಿಮ್ಮ ಅಭಿಮಾನಿಗಳು ಗಿಲ್ಲಿ ಅಣ್ಣನ ಕಾವ್ಯನ ಜೊತೆ ನಾವು ಮದುವೆ ಮಾಡಿಸ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರ. ಅವಾಗ ಗಿಲ್ಲಿಯವರು, ಹಾಗೇನಿಲ್ಲ ಸರ್, ಹಾಗೇನಿಲ್ಲ ಅಣ್ಣ, ಕಾವ್ಯ ಅವರು ನನಗೊಬ್ಬ ಒಳ್ಳೆ ಸ್ನೇಹಿತರು ಅಂತ ಹೇಳ್ತಾರ. ಹಾಗೆ ಕಂಕಣ ಬಲ ಕೂಡಿ ಬರ್ಬೇಕಲ್ಲ ಅಣ್ಣ ಅಂತ ಹೇಳ್ತಾರ. ಅಂದ್ರ ಕಾವ್ಯ ಅವರು ಒಪ್ಪಿಕೊಂಡ್ರೆ ಬಹುತೇಕ ಗಿಲ್ಲಿ ಅವರು ಕಾವ್ಯ ಅವರು ಮದುವೆ ಆಗ್ಲಿಕ್ಕೆ ತಯಾರಾದಾರೇನೋ ಅನ್ನುವಂತ ಒಂದು ಸೂಕ್ಷ್ಮ ಒಂದು ಅನುಮಾನ ನಮಗ್ ಬರುತ್ತೆ. ಏನೇ ಇರ್ಲಿ, ಕಾವ್ಯ ಅವರ ಮತ್ತು ಗಿಲ್ಲಿ ಅವರ ಒಂದು ಫ್ರೆಂಡ್ಶಿಪ್ ಇದೇ ತರ ಮುಂದುವರಿಲಿ ಅಂತ ನಾವು ಹಾರೈಸ್ತೀವಿ. ಯಾಕಂದ್ರೆ ಅವರಿಬ್ರು ಬಹಳ ಒಳ್ಳೆ ಜೋಡಿ. ಅವರು ನೋಡ್ಲಿಕ್ಕೆ ಆಕೃತಿ ಬರ್ತದ. ಕರ್ನಾಟಕದ ಜನ ಗಿಲ್ಲಿಯ ಅಭಿಮಾನಿಗಳು ಮತ್ತು ಕಾವ್ಯಾಳ ಅಭಿಮಾನಿಗಳು ಅವರಿಬ್ಬರನ್ನು ಒಂದಾಗಿರುವುದನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾರ. ಅದು ಯಾಕೋ ಏನೋ ಗೊತ್ತಿಲ್ಲ. ಗಿಲ್ಲಿ ಅವ್ರನ್ನ ಕೊನೆಗೆ ಕಿಚ್ಚ ಸುದೀಪ್ ಅವರು ತಮ್ಮ ಕಾರಿನಲ್ಲಿ ಹಿಂದಿನ ಬಾಗಿಲಿನಿಂದ ತಮ್ಮ ಮನೆಗೆ ಕರ್ಕೊಂಡು ಹೋದ್ರು ಅಂತ ತಿಳ್ಕೊಂಡ ನ್ಯೂಸ್ ಕೇಳಿದ್ದೀನಿ ನಾನು. ಇವತ್ತ ಮೋಸ್ಟ್ಲಿ ಗಿಲ್ಲಿ ಅವರು ಮನವಳ್ಳಿ ಮತ್ತು ದಡದಪುರಕ್ಕೆ ಹೋಗ್ತಾರ ಅಂತ ಅನ್ಸುತ್ತ. ಅಲ್ಲಿ ದೊಡ್ಡ ಪ್ರಮಾಣದ ಸ್ವಾಗತ ಕಾರ್ಯಕ್ರಮವನ್ನ ಇಟ್ಕೊಂಡಾರ. ಆ ಕಾರ್ಯಕ್ರಮದೊಳಗೆ ಇವತ್ತ ಗಿಲ್ಲಿ ಅವರು ಭಾಗ ಆಗ್ತಾರ ಅಂತ ಅನಿಸ್ತದ. ಅದು ಮೋಸ್ಟ್ಲಿ ಲೈವ್ ಏನಾದ್ರು ಟಿವಿ ಅವರು ಯಾರಾದ್ರೂ ಅದನ್ನ ಅಪ್ಲೋಡ್ ಮಾಡಿದ್ರೆ ಅಥವಾ ತೋರಿಸಿದ್ರೆ ಅದನ್ನು ಕೂಡ ನಾನು ಇವತ್ತಿನ ಸಾಯಂಕಾಲದ ವಿಡಿಯೋದಲ್ಲಿ ತಿಳಿಸ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ಗಿಲ್ಲಿ ಅವರಿಗೆ ಮತ್ತು ಕನ್ನಡ ಕಲರ್ಸ್ ಅವರಿಗೆ ಮತ್ತೊಮ್ಮೆ ಜಯವಾಗಲಿ ಅನ್ನುವಂತ ಮಾತನ್ನು ಹೇಳ್ತೇನೆ. ಅವರಿಬ್ಬರು ಭವಿಷ್ಯ, ಆ ಕನ್ನಡ ವಾಹಿನಿಯ ಭವಿಷ್ಯ ಮತ್ತು ನಮ್ಮ ಗಿಲ್ಲಿಯವರ ಭವಿಷ್ಯ ಉಜ್ವಲವಾಗಿ ಬೆಳೀಲಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮಗ ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್.